ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಗೈಸ್, ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ನ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ ಇನ್ಮೇಲಿಂದ ಪೈಥಾನ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲಲ್ಲಿ ಪೈಥಾನ್ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀವಿ. ಫ್ರಮ್ ದ ಬೇಸಿಕ್, ಯಾರಿಗೆ ಕೋಡಿಂಗ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ, ಸೊ ಪೈಥಾನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥವ್ರಿಗೂ ಕೂಡ ನನ್ನ ವಿಡಿಯೋಸ್ ನೋಡಿ ನೀವು ಬೇಕಿದ್ರೆ ಪೈಥಾನ್ನ ಫ್ರಮ್ ಸ್ಟಾರ್ಟಿಂಗಿಂದ ಕಲಿತಾ ಹೋಗ್ಬೋದು. ಸೊ ನನಗೆಷ್ಟು ಗೊತ್ತಿದೆ ನಾನು ನಿಮಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಕೀಪ್ ವಾಚಿಂಗ್ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪೈಥಾನ್ ಅಂದರೆ ಏನು, ಪೈಥಾನ್ ಯಾಕೆ ಮಾಡಬೇಕು, ಪೈಥಾನ್ ಹೇಗೆ ಮಾಡೋದು, ಯಾವ ವೆಬ್ಸೈಟಲ್ಲಿ ಮಾಡೋದು ಕೂಡ ಅದನ್ನೆಲ್ಲ ತಿಳ್ಕೊಂಬಿಡೋಣ. ಮೊದಲೇ ಹೇಳ್ತೀನಿ, ಪೈಥಾನ್ ಅನ್ನೋದು ಒಂದು ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್. ನಾವು ಮನುಷ್ಯರಿಗೆ ಅರ್ಥ ಆಗೋ ರೀತಿ ಕನ್ನಡ, ತಮಿಳು, ತೆಲುಗು ಯಾವ ರೀತಿ ಇದೆಯೋ ಅದೇ ರೀತಿ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜಸ್ನಲ್ಲಿ ಪೈಥಾನ್ ಒಂದು ಲ್ಯಾಂಗ್ವೇಜ್. ಪೈಥಾನ್ ಸ್ವಲ್ಪ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಈ ಟೈಮಲ್ಲಿ. ಸೊ ನಾವು ಜಾಬ್ ಇಂಟರ್ವ್ಯೂ ಟೈಮಲ್ಲಿ ಹೋದಾಗ, ಅವರ್ 6th 7th ಸೆಮ್ಮಲ್ಲಿ ಹೋದಾಗ ಪೈಥಾನ್ ನಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಪೈಥಾನಿಂದ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಕಂಪ್ನಿಯಿಂದ ಬರುತ್ತೆ. ಸೊ ಪೈಥಾನ್ನ ನಾವು ಯಾವ ರೀತಿ ಕಲಿಬೇಕು ಅಂದರೆ, ಸೊ ಈ ಕೆಲವರು ಆಲ್ರೆಡಿ ಸಿ ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ಕೆಲವರು ಪೈಥಾನ್, ಕೆಲವರು ಜಾವಾ, ಆ ಥರ ಮೊದಲು ಯಾವ್ದು ಕಲಿಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ ತುಂಬ ಜನಕ್ಕೆ. ಅಂಥವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಪೈಥಾನ್ ಮೊದಲು ಸ್ಟಾರ್ಟ್ ಮಾಡಿ. ಪೈಥಾನಿಂದ ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಪೈಥಾನ್ ಎಷ್ಟು ಈಸಿ ಇದೆ ಅಂದರೆ, ನಮ್ಮ ನಾರ್ಮಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ಎಂಟರ್ ದಿ ನೇಮ್ ನಿರಂಜನ್ ಕುದ್ರಾಳ್ ಅಂತ ಹಾಕಿದರೆ ನಿರಂಜನ್ ಕುದ್ರಾಳ್ ಬರುತ್ತೆ. ಬಟ್ ಸ್ವಲ್ಪ ಇದೆ, ಪ್ರಿಂಟ್, ಬ್ರಾಕೆಟು, ಡಬಲ್ ಕೋಟು, ಕಾಲನ್ ಅದೆಲ್ಲ ಇದೆ. ಬಟ್ ಸಿ ಲ್ಯಾಂಗ್ವೇಜಸ್ ಟಫ್ ಇಲ್ಲ. ಅದು ಹ್ಯಾಶ್ಟ್ಯಾಗ್ ಇನ್ಕ್ಲೂಡ್ ಸ್ಟುಡಿಯೋ, ಅದು ಯಾಕೆ ಸ್ಟುಡಿಯೋ ನಾಟ್ ಸ್ಟಡಿಯೋ, ಅದು ಯಾಕೆ ಹಾಕಬೇಕು ಅಂತಲೇ ಗೊತ್ತಿಲ್ಲ ನಮಗೆ. ಹೆಡ್ಡರ್ ಫೈಲ್ ಅದೆಲ್ಲ ಅಪ್ಲೋಡ್ ಮಾಡಬೇಕು. ಬಟ್ ಪೈಥಾನಲ್ಲಿ ಹೆಡ್ಡರ್ ಫೈಲ್ ಆ ಥರದ್ದು ಇದ್ರೂ ಅಷ್ಟರ ಮಟ್ಟಿಗೆ ಟಫ್ ಅಂತ ಏನೂ ಇಲ್ಲ. ಸೊ ತುಂಬ ಈಸಿ ಇದೆ. ಪೈಥಾನ್ ನಾರ್ಮಲ್ ಇಂಗ್ಲೀಷ್ ಥರ ಇದೆ, ಈಸಿಯಾಗಿ ಪೈಥಾನ್ ಕಲ್ಕೊಂತ ಹೋಗ್ಬೋದು. ಸೊ ಪೈಥಾನಲ್ಲಿ ಸ್ಟಾರ್ಟಿಂಗ್ ಡಾಟಾ ವೇರಿಯೇಬಲ್ಸ್, ಅದು ಆಪ್ರೇಟರ್ಸ್, ಅದು ಇದು ತುಂಬ ಸುಮಾರಷ್ಟಿದೆ. ಪ್ರತಿಯೊಂದಕ್ಕೂ ನಾನು ಡೀಟೇಲ್ಡಾಗಿ ಒಂದೊಂದಕ್ಕೆ ಸಪ್ರೇಟ್ ವೀಡಿಯೋ ಹಾಕ್ತಿರ್ತೀನಿ. ಸೊ ಯಾರು ಮಿಸ್ ಮಾಡದೆ ಇದನ್ನು ನೋಡ್ಕೊತ ಹೋಗಿ. ಇದಿಷ್ಟು ಪೈಥಾನ್ ಬಗ್ಗೆ ಆಯಿತು. ಪೈಥಾನಲ್ಲಿ ಸುಮಾರು ಫೀಚರ್ಸ್ ಇದೆ, ಅದನ್ನ ನಾನು ಡೇ ಬೈ ಡೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದು ಅಷ್ಟು ಒಂದೇ ಸರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಯಾವುದೋ ಒಂದು ಥಿಯರಿ ಕ್ಲಾಸ್ ಕೇಳ್ದಂಗೆ ಅನ್ಸ್ಬಿಡ್ತೀನಿ ನಿಮಗೆ. ಸೊ ಬೇಡ ಈಗದು. ಸೊ ನೆಕ್ಸ್ಟ್, ಪೈಥಾನ್ನ ಎಲ್ಲಿ ನಾವು ಕಲಿಯೋದು ಅಂತಂದರೆ, ಲ್ಯಾಪ್ಟಾಪ್ ಯೂಸ್ ಮಾಡೋರಾದರೆ ಅಥವಾ ಮೊಬೈಲಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ದಯವಿಟ್ಟು ನನ್ನ ಸಜೆಷನ್ ಕೇಳಿದರೆ ಲ್ಯಾಪ್ಟಾಪ್ ಮಾಡಿ. ಇವಾಗ ನಿಮ್ಮ ಈ ಟೈಮಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅವೈಲೇಬಲ್ ಇಲ್ಲ ಅಂದರೆ ಗೋ ವಿತ್ ಮೊಬೈಲ್ಸ್. ಬಟ್ ಆದಷ್ಟು ಬೇಗ ಲ್ಯಾಪ್ಟಾಪ್ಗೆ ವಾಪಸ್ ಬನ್ನಿ. ಯಾಕಂದರೆ ಮೊಬೈಲಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು, ಬಟ್ ಅವ್ರು ನಮಗೆ ಜಾಬ್ ಇಂಟರ್ವ್ಯೂ ಟೈಮಲ್ಲಿ ಬಂದಾಗ ನಾವು ಲ್ಯಾಪ್ಟಾಪಲ್ಲೇ ಮಾಡಿ ತೋರಿಸ್ಬೇಕಾಗುತ್ತೆ, ಅಥವಾ ಕಂಪ್ಯೂಟರಲ್ಲಿ. ಆ ಕೀಬೋರ್ಡ್ಗೂ ಈ ಕೀಬೋರ್ಡು ನೋಡೋಕ್ಕೆ ಸೇಮ್ ಇರುತ್ತೆ, ಬಟ್ ಸುಮಾರಷ್ಟು ವ್ಯತ್ಯಾಸಗಳಿದೆ. ಇದು ಸ್ವಲ್ಪ ಈಸಿ ಅನಿಸುತ್ತೆ, ಯಾಕಂದರೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ. ಅದು ಕೀಬೋರ್ಡ್ ಸ್ವಲ್ಪ ಟಫ್ ಅನಿಸುತ್ತೆ. ಅಡ್ಜಸ್ಟ್ ಆಗೋವರೆಗೂ, ಅಡ್ಜಸ್ಟ್ ಆದ್ಮೇಲೆ ಅದು ಕೂಡ ಓಕೆ ಅನಿಸುತ್ತೆ. ಸೊ ಗೋ ವಿತ್ ಲ್ಯಾಪ್ಟಾಪ್ಸ್ ಆರ್ ಕಂಪ್ಯೂಟರ್ಸ್. ಸೊ ಲ್ಯಾಪ್ಟಾಪ್ ಮಾಡಬೇಕಂದ್ರೆ ಆನೆಕೊಂಡ ನ್ಯಾವಿಗೇಟರ್ ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ VS ಕೋಡ್ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಪೈಚಾರ್ಮ್ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾ ಇರೋದು ಪೈಚಾರ್ಮಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನಾನು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋದು ಕೂಡ ಪೈಚಾರ್ಮೇ. ಸೊ ನೀವು ನನ್ನ ವೀಡಿಯೋಸ್ ನೋಡಿ ನೀವು ಕಲಿತಾ ಹೋಗ್ತೀರಿ ಅಂದರೆ, ಸೊ ಪ್ಲೀಸ್ ಗೋ ವಿತ್ ಪೈಚಾರ್ಮಿಂದ ಸ್ವಲ್ಪ ನಿಮಗೆ ಈಸಿ ಅನಿಸುತ್ತೆ. ಅದು ಡೌನ್ಲೋಡ್ ಮಾಡೋದಕ್ಕೂ ವರ್ಷನ್ಸ್ ತುಂಬ ಈಸಿ ಇರುತ್ತೆ. ಸೊ ನಾನಿವಾಗ ಮೊದಲು ಈ ವಿಡಿಯೋದಲ್ಲಿ ಪೈಚಾರ್ಮ್ನ ಇನ್ಸ್ಟಾಲ್ ಮಾಡೋದು ಹೇಗೆ, ಪೈಚಾರ್ಮ್ ಡೌನ್ಲೋಡ್ ಮಾಡೋದು ಹೇಗೆ, ಸೆಟಪ್ ಮಾಡೋದು ಹೇಗೆ, ಪೂರ್ತಿ ಪೈಚಾರ್ಮ್ ಅಲ್ಲಿ ಏನೇನಿದೆ, ಜೆಟ್ ಬ್ರೇನ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಜೆಟ್ ಬ್ರೇನ್ಸ್ ಕೂಡ ಬೇಕು ನಮಗೆ. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಈ ವಿಡಿಯೋದಲ್ಲಿ. ಪೈಚಾರ್ಮ್ನ ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗೆ, ಡೌನ್ಲೋಡ್ ಮಾಡೋದು ಹೇಗೆ, ಸೆಟಪ್ ಮಾಡ್ಕೊಳೋದು ಹೇಗೆ ಪ್ರಿಂಟ್ ಮಾಡಬೇಕು ಏನಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಗೈಸ್, ಇವಾಗ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ಪೈಚಾರ್ಮ್ ಅಂತ ಟೈಪ್ ಮಾಡಿ, ಪೈಚಾರ್ಮ್ ಟೈಪ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಜೆಟ್ ಬ್ರೇನ್ಸಲ್ಲಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿ,
ಸೊ ಈ ಥರ ಇಂಟರ್ಫೇಸ್ ಬಂದಮೇಲೆ ಡೌನ್ಲೋಡ್ ಆಪ್ಷನ್ಸ್ ಕೇಳುತ್ತೆ, ಡೌನ್ಲೋಡ್ ಕೊಟ್ಟು ಅದು ಡೌನ್ಲೋಡ್ ಹಾಕುವಾಗ ಸ್ವಲ್ಪ ನೆಟ್ವರ್ಕ್ ಆಕ್ಸೆಸ್ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ, ಯಾಕಂದರೆ ನೆಟ್ವರ್ಕ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಸೊ ಯಾವಾಗ ನೀವು 5G ಇರುತ್ತೆ ಅಥವಾ ಯಾವಾಗ ಮನೆಯಲ್ಲಿ ಅಲ್ಲೇ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ ಇರುತ್ತೆ, ಆ ಟೈಮಲ್ಲಿ ಮಾತ್ರ ಇದನ್ನ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಆದಷ್ಟು, ಯಾಕಂದರೆ ನೆಟ್ ಜಾಸ್ತಿ ಬೇಕು. ಸೊ ಆಮೇಲೆ ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಅರೌಂಡ್ 5 to 10 ಮಿನಿಟ್ಸ್ ತಗೊಳುತ್ತೆ. ಸೊ ನಿಧಾನಕ್ಕೆ ಆಗಲಿ, ಅದು ಎಷ್ಟೊತ್ತು ಟೈಮ್ ತಗೊಳ್ಳಿ, ಸ್ವಲ್ಪ ನೆಟ್ವರ್ಕ್ ಆ್ಯಕ್ಸಸ್ ಜಾಸ್ತಿ ಇರೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಗೈಸ್, ನೆಕ್ಸ್ಟು ಪ್ರೈವೇಟ್ ನೆಟ್ವರ್ಕ್ ಸಚ್ ಆ್ಯಸ್ ಮೈ ಹೋಮ್ ಆರ್ ವರ್ಕ್ ಅಂತ ಇದೆ. ನೆಕ್ಸ್ಟ್ ಪಬ್ಲಿಕ್ ನೆಟ್ವರ್ಕ್ಸ್ ಇದೆ. ಸೊ ನಾನು ಪಬ್ಲಿಕ್ ನೆಟ್ವರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಆ್ಯಕ್ಸಿಸ್ ಕೊಡ್ತಿದ್ದೀನಿ, ನೋಡೋಣ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರ್ತಾ ಇದೆ. ಸೊ ಇದನ್ನ ಈ ಪೇಜಲ್ಲಿ ನಾನೇನೋ ಟೈಪ್ ಮಾಡಿದ್ದೀನಿ, ಬಟ್ ಈ ಪೇಜಲ್ಲಿ ನಾವು ಕೋಡಿಂಗ್ ಮಾಡೋದು, ರನ್ ಮಾಡೋದು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಗೈಸ್, ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಇತ್ತು ಅಂತ. ಸೊ ಈ ಥರದ್ದು ನೆಕ್ಸ್ಟ್ ವೀಡಿಯೋಸ್ ತುಂಬ ಬರ್ತಾನೆ ಇರುತ್ತೆ. ನಿಮಗೆ ಪೈಥಾನ್ ತುಂಬ ಈಸಿಯಾಗಿ ನಾನು ನಮ್ಮ ಕನ್ನಡ ಭಾಷೆಯಲ್ಲೇ ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಅದೇನು ಲೆಕ್ಚರ್ಸ್ಗಳು ಹೇಳ್ತಾರಲ್ಲ, ಅದು ಹಂಗೆ ಅದು ಹಿಂಗೆ ಅಂತ, ನಾನು ಆ ರೀತಿ ಮಾಡಲ್ಲ. ಸ್ವಲ್ಪ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ನಮಗೆ ಅರ್ಥ ಆಗೋ ಥರ ಫ್ರೆಂಡ್ಲಿ ಮ್ಯಾನರಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಿಮ್ಗೆ ಯಾರಿಗೆಲ್ಲ ನಿಮ್ಮ ಇಂಜಿನಿಯರ್ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ಬಟ್ ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು. ಸೊ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್ನ ನೋಡೋರು ದಯವಿಟ್ಟು ಇದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಜಾಸ್ತಿ ಜನ ಇರ್ತಾರೆ, ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಹೆಲ್ಪ್ ಮಾಡ್ದಂಗೆ ಅನಿಸುತ್ತೆ ಅಷ್ಟೇ. ಸೊ ನಾನು ನಿಮಗೆ ಪೈಥಾನ್ ಜೊತೆ ಹೆಲ್ಪ್ ಮಾಡಿಕೊಡ್ತೀನಿ, ನೀನು ನಮಗೆ ಸಬ್ಸ್ಕ್ರೈಬರ್ಸ್ ಜೊತೆ ಹೆಲ್ಪ್ ಮಾಡಿಕೊಡಿ ಸಾಕು. ಸೊ ಕೀಪ್ ವಾಚಿಂಗ್ ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.